ಹೆಲೋ ಗೈಸ್, ಎಲ್ರಿಗೂ ಚಾನಲ್ಗೆ ಮತ್ತೆ ಸ್ವಾಗತ. ಇದು ಟೈಟಲ್ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ನಾನು 45 ಮೂವಿ ನೋಡ್ಕೊಂಬಂದೆ. ತಲೆ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ, ಮೆಂಟ್ಲಾಗಿಬಿಟ್ಟಿದ್ದೀನಿ ಅನಿಸುತ್ತೆ. ಬಟ್ ಅದೆಲ್ಲ ಸೈಡಿಗೆ ಇಟ್ಟು ಇವಾಗ ಮೂವಿ ರಿವ್ಯೂ ಕೊಡ್ತೀನಿ. ಶಿವರಾಜ್ ಕುಮಾರ್ ಅವ್ರದ್ದು ಆ್ಯಕ್ಟಿಂಗ್ ವಾಸ್ ಅನ್ಬಿಲೀವಬ್ಲಿ ಅಮೇಝಿಂಗ್. ರಾಜ್ ಬಿ ಶೆಟ್ಟಿ ಅವರು ಫುಲ್ ಮೂವಿ ಅವರೇ ಕ್ಯಾರಿ ಇದು ಮಾಡ್ತಾರೆ, ಸ್ಟಾರ್ಟಿಂಗ್ ಟು ಎಂಡ್. ಸೊ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ಹಿಮ್. ಸೊ ಅವ್ರದ್ದು ಸಖತ್ತಾಗಿ ಬಂದಿದೆ. ಆಮೇಲೆ ಉಪೇಂದ್ರ ಸರ್ ಅವ್ರದ್ದು ಅವ್ರು ಈ ಥರ ರೋಲ್ಸ್ ಮಾಡಿಲ್ಲ, ನಾನು ನೋಡಿಲ್ಲ ಅನಿಸುತ್ತೆ, ಅವ್ರು ಮಾಡಿಲ್ಲ. ಸೊ ಅವ್ರದ್ದು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ನೊಂದು ಪಾಸಿಟಿವ್ ಏನಂದರೆ ಅರ್ಜುನ್ ಜನ್ಯ ಸರ್ ಅವ್ರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಲೈಕ್ ಬೀಟ್ಸ್ ಎಲ್ಲ ಹಾಕೋದು ನೆಕ್ಸ್ಟ್ ಲೆವೆಲ್ಲು ಸಖತ್ತಾಗಿ ಬಂದಿದೆ. ಅದು ಬಿಟ್ಟರೆ ಡೌನ್ಫಾಲು ಮೂವಿದು ಎಲ್ರಿಗೂ ಗೊತ್ತಿರೋ ಹಾಗೆ ಇದೇನಂತಾರೆ VFX ಸ್ವಲ್ಪ ಅಲ್ಲಿ ಇಲ್ಲಿ ಎಕ್ಕುಟ್ಟೋಗಿದೆ ಅನಿಸುತ್ತೆ. ಆ್ಯಂಡ್ ನೀವು ಕಾಂತಾರ ಇಂಥರ ಎಲ್ಲ ನೋಡಿ ಬಂದಾಗಿಂದ ಇದು ಒಂದು ಸ್ವಲ್ಪ ಯಾಕೋ ಸ್ವಲ್ಪ ಲೋವರ್ ಸೈಡ್ ಆಫ್ ದ ಥಿಂಗ್ಸಲ್ಲಿ ಕಾಣಿಸ್ದಂಗೆ ಬರುತ್ತೆ. ಆ್ಯಂಡ್ ಅದು ಬಿಟ್ಟು ದ ಅದರ್ ಥಿಂಗ್ಸ್ ವೇರ್ ದ ಸ್ಟೋರಿ ಸ್ವಲ್ಪ ಡ್ರ್ಯಾಗ್ ಆದಂಗೆ ಅನಿಸ್ತು. ಇವೊಂದು ಮೂವಿ ಲೆಂತ್ ಬರೀ 2.5 ಗಂಟೆ ಇರೋದು ಇದ್ರೂ ಸ್ವಲ್ಪ ಡ್ರ್ಯಾಗ್ ಆದಂಗೆ ಫೀಲ್ ಆಯಿತು. ಆ್ಯಂಡ್ ಅದು ಬಿಟ್ಟು ಬೇರೆ ಸೀನ್ಸ್ಗಳು ಸ್ವಲ್ಪ ರಿಪೀಟ್ ಆದಂಗೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ರಾಮೋಜಿ ಫಿಲ್ಮ್ ಸಿಟಿಗೆ ಒಂದು 100 ಸತಿ ಹೋಗಿದ್ದೀನಿ. ಸೊ ಅದು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಎಲ್ಲೆಲ್ಲಿ ಶೂಟ್ ಮಾಡ್ಯಾರೆ ಅನ್ನೋದೆಲ್ಲ ಅದೇ ತಲೆಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ಅದು ಎಷ್ಟೊಂದು ಸೀನ್ಸು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಶೂಟ್ ಆಗಿದೆ, ಲೈಕ್ ಸ್ಟ್ರೀಟ್ಸ್ದು ಮನೆಗಳದ್ದೆಲ್ಲ. ಸೊ ಅದೆಲ್ಲ ಅದೇ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಂಗೆ ಅದ್ಯಾಕೋ ಅದೊಂದು ಇಷ್ಟ ಆಗಲಿಲ್ಲ. ಅದು ಬಿಟ್ಟರೆ ಮೂವಿ ಕಾನ್ಸೆಪ್ಟು ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ಅರ್ಜುನ್ ಜನ್ಯ ಅವರ ಡೆಬ್ಯೂ ಡೈರೆಕ್ಷನ್ ಮೂವಿ ಆಗಿದ್ದರಿಂದ ಇಟ್ಸ್ ವೇ ಅಬವ್ ಪಾರ್. ಆ್ಯಂಡ್ ಈಗ ರೇಟಿಂಗ್ಸ್ ಬಗ್ಗೆ ಕೇಳಿದ್ರೆ ಐ ವುಡ್ ಸೇ ಅರೌಂಡ್ 3/5. ಆ್ಯಂಡ್ ಐ ಥಿಂಕ್ ದಟ್ಸ್ ಅ ರಿಯಲಿ ಗುಡ್ ರೇಟಿಂಗ್. ಆ್ಯಂಡ್ ಅದು ಬಿಟ್ಟು ನೆಕ್ಸ್ಟ್ ಇನ್ನೊಂದೇನು ಮಜಾ ಅಂದರೆ ಮೂವಿಯಲ್ಲಿ ಸಾಂಗ್ಸೇ ಬರಲಿಲ್ಲ. ಆಮೇಲೆ ಏನಂತಾರೆ, ಈಗ ಹಾಡುಗಳು ಹಂಗೆ ಏನಿಲ್ಲ. ಆ್ಯಂಡ್ ತುಂಬ ಅವ್ರದ್ದು ಹಳೆ ಮೂವಿದೆಲ್ಲ ರೆಫರೆನ್ಸ್ ತೊಗೊಂಬಿಟ್ಟು ಮಾಡಿದ್ದಾರೆ, ವಿಚ್ ಇಸ್ ರಿಯಲಿ ನೈಸ್. ಆ್ಯಂಡ್ ಮೂವಿದು ಸ್ಟೋರಿ ಕೂಡ ನಾನು ಈ ಥರ ಸ್ಟೋರಿನ ಇಂಡಿಯನ್ ಸಿನಿಮಾಸಲ್ಲಿ ನೋಡಿಲ್ಲ. ಸೊ ಇಟ್ಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಸ್ಟೋರಿ ದಟ್ ಅರ್ಜುನ್ ಜನ್ಯ ಅವರು ಹ್ಯಾಸ್ ಟ್ರೈ ಟು ಕನ್ವೆ. ಆ್ಯಂಡ್ ಎಂಡಲ್ಲಿ ಮೆಸೇಜು ಏನು ಕನ್ವೆ ಆಗಬೇಕಾಗಿರುತ್ತೆ ಅದು ಕನ್ವೆ ಆಗುತ್ತೆ. ಬಟ್ ಅದು ಕನ್ವೆ ಆಗೋ ಪ್ರಾಸೆಸ್ಸು ಸ್ವಲ್ಪ ರಿಪೀಟೆಡ್ ಅನಿಸ್ತು. ಸೀನ್ಸ್ಗಳು ಸ್ವಲ್ಪ ಡ್ರ್ಯಾಗಿ ಅನಿಸ್ತು. ಫ್ಯೂ ಥಿಂಗ್ಸ್ ಬೇಕಿರಲಿಲ್ಲ ಅಂತಲೂ ಫೀಲ್ ಆಯ್ತು ನನಗೆ. ಆ್ಯಂಡ್ ಇಲ್ಲಿ US ಅಲ್ಲಿ ರಿಲೀಸ್ ಆಗೋದೇ ದೊಡ್ಡ ಮಾತು. ರಿಲೀಸ್ ಆಗಿದೆ, ಹೋಗಿ ನೋಡ್ಕೊಂಬಂದಿದ್ದು ಇನ್ನೊಂದು ಖುಷಿ. ಬಿಕಾಸ್ ಹಂಗೆ ನೋಡಿದ್ರೆ ಮಾರ್ಕ್ ಸುದೀಪ್ ಅವ್ರದ್ದು ಮೂವಿ ನಾವಿರೋ ಕಡೆ ಎಲ್ಲೂ ರಿಲೀಸೇ ಆಗಲಿಲ್ಲ, ಇನ್ನೂವರೆಗೂ ಆಗಿಲ್ಲ. ಸೊ ಅದೊಂದು ತಲೆ ಕೆಡೋ ಮ್ಯಾಟರು. ಆ್ಯಂಡ್ ಅದು ಬಿಟ್ಟರೆ ಐ ವುಡ್ ಸೇ 45 ಒಂದು ಸತಿ ಹೋಗಿ ನೋಡ್ಬೋದು ಥಿಯೇಟ್ರಲ್ಲಿ ಎಲ್ಲರೂ. ಬಿಕಾಸ್ ಆ್ಯಸ್ ಏನಂತಾರೆ ಸ್ಟೋರಿ ಹೇಳೋ ರೀತಿ ಇಲ್ಲ, ಈ ಥರ ಸ್ಟೋರಿ ನೀವೆಲ್ಲೂ ನೋಡಿರಲ್ಲ. ಸೊ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಆನ್ ಹೌ ಇಟ್ ಗೋಸ್. ಆ್ಯಂಡ್ 45 ಏನಕ್ಕಿದೆ ಅನ್ನೋದು ನಿಮಗೆ ಮೂವಿ ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಗುತ್ತೆ. ಆ್ಯಂಡ್ ಎಂಡ್ ಆದಾಗಲೂ ನಿಮಗೊಂದು ಅದ್ರದ್ದು ಇನ್ನೊಂದು ಮೀನಿಂಗ್ ಗೊತ್ತಾಗುತ್ತೆ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರುತ್ತೆ. ಎಲ್ಲ ಟ್ವಿಸ್ಟು ಒಂಥರ ಮಜಾ ಇರುತ್ತೆ. ಆ್ಯಂಡ್ ಇದನ್ನ ಹೇಳಲೇಬೇಕು, ಶಿವರಾಜ್ ಕುಮಾರ್ ಅವ್ರದ್ದು ಎಂಟ್ರಿ ಪಕ್ಕ ನಾನು ಹೇಳ್ತೀನಿ, ಕರ್ನಾಟಕದಲ್ಲಿ ಆಗಿದ್ದಿದ್ರೆ ಬೇರೆ ಥರನೇ ಆಗಿರೋದು. ಇಲ್ಲಿ ಎಲ್ಲರೂ ಸೈಲೆಂಟಾಗಿ ಕೂತ್ಕೊಂಡು ನೋಡಿದ್ರು. ಬಟ್ ಇಟ್ ವಾಸ್ ಅಮೇಝಿಂಗ್ ಎಂಟ್ರಿ. ಆ್ಯಂಡ್ ಉಪೇಂದ್ರ ಅವ್ರದ್ದು ಅದು ಸಿಗಾರ್ ಬಾಯಲ್ಲಿ ಇಟ್ಕೊಂಡು ಮಾಡೋದು ನೆಕ್ಸ್ಟ್ ಲೆವೆಲ್ ಸಗಾದಾಗ ಬಂದಿದೆ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವ್ರದ್ದು ನ್ಯಾಚುರಲ್ ಆ್ಯಕ್ಟಿಂಗ್ ಆಗಿರಲಿ, ಇಲ್ಲ ಇಮೋಷ್ನಲ್ ಸೈಡ್ ಆಫ್ ಅವ್ರು ತೋರಿಸೋದಾಗಿರಲಿ, ಎಲ್ಲ ಚೆನ್ನಾಗಿ ಬಂದಿದೆ. ಜಸ್ಟ್ ಇಟ್ ವಾಸ್ ದ VFX ದ್ಯಾಟ್ ಲೆಟ್ ದಿಸ್ ಥಿಂಗ್ ಡೌನ್ ಆ್ಯಂಡ್ ದ ರಿಪೀಟೆಡ್ ಸೀನ್ಸ್. ಅದು ಬಿಟ್ಟರೆ ಆಲ್ ಗೈಸ್ ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ಸೊ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಒಬ್ಬನೇ ಕೊಡ್ತೀನಿ, ಅವನು ಯಾವಾಗ ಬರ್ತಾನೆ ಆವಾಗ ವೀಡಿಯೋ ಎಲ್ಲ ಹಾಕ್ಕೊಂಡು ಅವನು ಬರ್ತೀವಿ ಅಲ್ಲಿವರೆಗೂ. ಟೇಕ್ ಕೇರ್ ಆ್ಯಂಡ್ ಬಾಯ್.